ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ನಿನ್ ಚಾನಲ್ ಇವಾಗ ಏನ್ ಮಾಡಿದ್ರು, ನನಗೆ ಹತ್ರ ಒಂದು 15 ದಿನ ಹಿಂದೆನೆ ಸೈಬರ್ ಕ್ರೈಮ್ ಇಂದ ಫೋನ್ ಬಂದಿತ್ತು. ಯಶವಂತಪುರ ಸೈಬರ್ ಕ್ರೈಮ್ ಇಂದ. ಇವರು ಏನ್ ಗೊತ್ತಾ ಗೈಸ್, ಒಳ್ಳೆ ಡಿ ಬಸ್ ದರ್ಶನ್ ತರ ನುಗ್ಗಿರೋದು. ಸೀರಿಯಸ್ಲಿ ನಮ್ ತಾಯಣೆ ಫ್ರೆಂಡ್ಸ್ ಇರೋದಿಕ್ಕೆ ಅಮೌಂಟ್ ಕೊಟ್ಟು ಬುಡ್ಸ್ಕೊಂಡ್ ಬಂದ್ರು. ಹಾಯ್ ಮಾಡು. ಹಾಯ್ ಹಾಯ್ ವ್ಲಾಗ್ ಸ್ಟಾರ್ಟ್ ಮಾಡಪ್ಪ ನೀನೆ. ವ್ಲಾಗ್ ಸ್ಟಾರ್ಟ್ ಮಾಡಿ ನೀನೆ. ತೋರಿಸ್ತೀನಿ. ಗುಡ್ ಮಾರ್ನಿಂಗ್ ಗೈಸ್. ಎಲ್ಲಾರ್ದು ನಾಷ್ಟ ಆಯ್ತಾ, ಟಿಫನ್ ಆಯ್ತಾ ಎಲ್ಲಾರ್ದು ಅನ್ಕೊಂತೀನಿ. ಇನ್ನು ಫೀಲ್ ಬೇಕು ಬ್ರದರ್, ಅರ್ಥ ಮಾಡ್ಕೊಳ್ಳಿ. ಎಲ್ಲಾರು ಖುಷಿಯಾಗಿ ನಮ್ಮ ಹುಡುಗರಿಗೆ ಎಲ್ಲಾರು ಸಪೋರ್ಟ್ ಮಾಡ್ರಿ. ಅಲ್ಲ ಏನ್ ಮಾಡ್ಕೋತ್ಯಾ, ಕಿತ್ಕೋತ್ಯಾ? ಸ್ಟಾರ್ಟ್ ಮಾಡೋದು, ವ್ಲಾಗ್ ಸ್ಟಾರ್ಟ್ ಮಾಡೋದು ಹೆಂಗೆ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ನಿನ್ ಚಾನಲ್ ನಿನ್ ಚಾನಲ್ ಇದ್ರೆ ನನ್ನ ಚಾನಲ್ ಇರಂಗಲ್ವಾ ಮಚ್ಚ? ಇದು ಆಕ್ಚುಲಿ ಚೆನ್ನಾಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಅವರ್ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇವತ್ತು ಎಲ್ಲಿ ಹೋಗ್ತಿದೀವಿ ಮಚ್ಚ? ಇಟ್ಕೊ, ಹೇಳ್ಬಿಡ ಹಂಗೆ. ಎಲ್ಲ ಹೋಗ್ತಾ ಇದೀವಿ ಅಂದ್ರೆ ಯಶವಂತಪುರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದೀವಿ. ಅದು ಸಣ್ಣ ಮ್ಯಾಟ್ರಿಗೋಸ್ಕರ. ಏನಕ್ಕೆ ಅಂದ್ರೆ ಅದು ಏನೋ ಒಂದು ವಿಡಿಯೋ ಮಾಡಿ ತಗ್ಲಾಕೊಂಡ್ಬಿಟ್ಟಿದೀವಿ. ಏನ್ ವಿಡಿಯೋ ಅಂತ ಗೊತ್ತಿಲ್ಲ. ನಿತಿನ ಕೆಳಗಡೆ ವೇಟ್ ಮಾಡ್ತೀನಿ. ನಿತಿನ್ ಅವ್ರ ಮನೆ ತೋರಿಸ್ಬಿಡು. ಅವ್ರ ನಿತಿನ್ ಅವ್ರ ಅಮ್ಮ, ನಿತಿನ್ ಅವ್ರ ಅಮ್ಮ, ಇದು ನಿತಿನ್ ಅವ್ರ ಮನೆ, ಅದು ನಿತಿನ್ ಅವ್ರ ಅಕ್ಕ, ಇದು ಅವ್ರ ಫ್ಯಾಮಿಲಿ ಫೋಟೋ. ನಿತಿನ್ ಅವ್ರ ಫ್ಯಾಮಿಲಿ ನಡಿಯ ಮಚ್ಚ. ನಿತಿನ್ ವೇಟ್ ಮಾಡ್ತಾ ಅಂತ ಮಚ್ಚ ಇವನು ಗೊತ್ತಾನಂತ ಇವಾಗ. ಗಾಡಿ ಓಡಿಸ್ಬೇಕಾರೆ ಮಿರರ್ ನಮ್ಮಂತ ಹೆಂಗಿಸ್ಬಿಟ್ಟ ನಿತಿನ. ನಾನು ಇವನ್ನ ಬೇರೆಯವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಾರೆ ಏನಂತ ಹೇಳ್ತೀನಿ ಹೇಳು. ನಮ್ಮ ಹುಡ್ಗ ಒಳ್ಳೆಯವನಪ್ಪ, ಮಾಡ್ತಾನೆ ನಮ್ಮೊಂದ್ ಬೆಪ್ಪ, ಒಂದೇ ಒಂದ್ ಕನ್ಫ್ಯೂಸ್ ಅಪ್ಪ, ಹುಡ್ಸಿದ್ದು ನಮ್ದೇ ತಪ್ಪ. ಅಯ್ಯೋ ಇದೆಂತ ತಿಕ್ಕಲ್ ನನ್ನ ಮಕ್ಕಳು ಇವರು. ಗೈಸ್ ಏನೋ ಬ್ಯಾಂಕಲ್ಲಿ ಏನೋ ದುಡ್ಡು ಎತ್ಕೊಳಕ್ಕೆ ಏನೋ ಬರ್ತಾವನೆ. ಏನು ಬ್ಯಾಂಕ್ ATM ಅಲ್ಲಿ ದುಡ್ಡು ಎತ್ಕೊಂತಿದ್ಯಾ? ಆಗ್ತಾ ಇದೀನಿ. ಪ್ರತಿದಿನ ದುಡ್ಡು ಎತ್ತೀವಿ ನಾವು, ಪ್ರತಿದಿನ ಎಣ್ಣೆ ಹಾಕ್ತೀವಿ ನಾವು, ಪ್ರತಿದಿನ ಕಾಳು ಹಾಕ್ತೀವಿ ನಾವು ಹೊಸ ಅಪ್ಲಿಕೇಶನ್ಗೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅವನಮ್ಮ ರೆಕಾರ್ಡ್ ಮಾಡ್ಕೊಂಡು ATM ನಿನ್ನ ಹತ್ರ ಇರ್ತಲ್ಲ, ದಡ್ನ ಜಾಣ್ಣ ನೀವಲ್ಲೇ ಯಪ್ಪ. ಮುಚ್ಚಿಯಲ್ಲೋ ಮಚ್ಚ, ATM ವಿಡಿಯೋ ಮಾಡ್ಕೊಂಡ್ಬಿಡ್ತೇನೆ. ಪಿನ್ ಅಂದ್ಬಿಟ್ಟು ಮುತ್ತವನೇ ATM ಕಾರ್ಡ್ ಇವತ್ತವೇ ಇರುತ್ತೆ ತಾನೆ. ಹಾಕು ನಮ್ಮ ಮನೆಗೆ ATM ಅಲ್ಲಿ ಜಗಳ. ಸ್ಟೇಷನ್ಗೆ ಹೋಗ್ತಾನೆ, ಅವ್ನು ಹೊಡೆಯೋದು ಬಿಡು. ಆಲ್ ದ ಬೆಸ್ಟ್ ಹೇಳ್ಬಿಟ್ಟು ಹೋಗಪ್ಪ. ಆಲ್ ದ ಬೆಸ್ಟ್ ಹೇಳ್ಬಿಟ್ಟು ಹೋಗು. ಮುಂದೆ ಗೈಸ್ ಸೀರಿಯಸ್ಲಿ ಏನಾಯ್ತಪ್ಪ ಅಂದ್ರೆ, ಒಂದು ನಿಮಿಷ, ಅಲ್ಲಿ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಏನಪ್ಪ ಅಂತಂದ್ರೆ, ನಾನೊಂದು ಕಂಟೆಂಟ್ ವಿಡಿಯೋ ಮಾಡಿದ್ದೆ ಒಂದು ಪಾರ್ಕಲ್ಲಿ. ನಾನೊಂದು ಕಂಟೆಂಟ್ ವಿಡಿಯೋ ಮಾಡಿದಾಗ ಯಾವುದೋ ಒಂದು ಕಪಲ್ಸು ಅಲ್ಲಿ ಕೂತ್ಬಿಟ್ಟಿದ್ದಾರೆ. ನಾನದು ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಅಂದರೆ ನಾನು ವಿಡಿಯೋ ಮಾಡಿದಾಗ ಅವರು ಬಿದ್ದಿದ್ದಾರೆ. ನಾನು ಎಲ್ಲನೂ ಫುಲ್ಲು ಎಡಿಟ್ ಮಾಡಿ ಫುಲ್ಲು ಎಲ್ಲ ವಿಡಿಯೋ ಎಲ್ಲ ಬಿಟ್ಟು ಎಷ್ಟೋ ದಿನ ಆಗಿತ್ತು. ಆಮೇಲೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ವಿಡಿಯೋನ ಡಿಲೀಟ್ ಮಾಡಿದ್ದೆ. ಸುಮ್ಮನೆ ಏನಕ್ಕೆ ಪ್ರಾಬ್ಲಮ್ ಅಂತ ವಿಡಿಯೋನ ಡಿಲೀಟ್ ಮಾಡಿದ್ದೆ. ಅದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಅವನು ಏನು ಮಾಡ್ಬಿಟ್ಟಿದ್ದಾನೆ, ಅಣ್ಣ ತಗೊಂಡೋಗ್ಬಿಟ್ಟು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾನೆ. ಅದು ಅವ್ರ ಹುಡುಗಿ ಫೋಟೋ ತೋರಿಸಿಲ್ಲ, ಅವ್ರ ಹುಡುಗಿನ ಕರ್ಕೊಂಡು ಹೋಗಿಲ್ಲ ಅವನು. ಸೊ ಏನು ಮಾಡ್ಬಿಟ್ಟಿದ್ದಾನೆ ಅಂತ ಅಂದರೆ, ಅವ್ರ ಅಕ್ಕನ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅವ್ರ ಅಕ್ಕನ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಹುಡುಗಿ ಇದು ನಾನು ನಮ್ಮ ಅಕ್ಕ ಕೂತಿದ್ದಾಗ ವೀಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾನೆ. ಅವನು ಹುಷಾರಾಗ್ಬಿಟ್ಟವನೇ, ಅವ್ರ ಹುಡುಗಿನ ಕರ್ಕೊಂಡು ಹೋಗಿಲ್ಲ. ಇವಾಗ ಏನು ಮಾಡಿದ್ರು, ನನಗೆ ಹತ್ತತ್ರ ಒಂದು 15 ದಿನ ಹಿಂದೆನೇ ಸೈಬರ್ ಕ್ರೈಮಿಂದ ಫೋನ್ ಬಂದಿತ್ತು. ಯಶವಂತಪುರ ಸೈಬರ್ ಕ್ರೈಮಿಂದ ಬನ್ನಿ ಮಾತಾಡ್ಕೊಂಡು ಹೋಗಿ, ನಿಮ್ಮ ಮೇಲೆ ಕಂಪ್ಲೇಂಟ್ ಆಗೈತಿ ಅಂತ. ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳಿಲ್ಲ. ನಾನೇನೋ ಟೆನ್ಷನಲ್ಲಿ ಬಿಸಿ ಆಗಿಬಿಟ್ಟಿದ್ದೆ, ಹಂಗಾಗಿ ತಲೆ ಕೆಡ್ಸ್ಕೊಂಡಿರಲಿಲ್ಲ. ಅದು ಮನೆಗೆ ನೋಟಿಸ್ನು ಕಳಿಸ್ಬಿಟ್ಟಿದ್ದಾರೆ. ನಾನು ಅದನ್ನು ನೋಡಿಕೊಂಡು ಪಟ್ಟಂತ ಬೆಂಗಳೂರು ಬಂದು ಪಟ್ಟಂತ ಹೋಗಿ ವಿಚಾರಿಸಿದ್ರೆ, ಆ ಹುಡುಗನ ಕರೆಸಿ ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡು ಏನೋ ಮಾಡಿಕೊಂಡು ಕೂರಿಸ್ಕೊಂಡು ಬೆಳಗ್ಗೆ 11 ಗಂಟೆಗೆ ಹೋದೋ ನಾನು. ಸಂಜೆ 5:15 ಬಿಟ್ಟಿರೋದು ನನ್ನ ಜೊತೆಗೆ. ನಮ್ಮ ಬ್ರೋನು ಇದ್ರು ನನಗೋಸ್ಕರ. ಸೀರಿಯಸ್ಲಿ ಬ್ರೋ, ನೀನು ನಂಬ್ತೇ ಬಿಡ್ತೀವಿ. ನನ್ನ ಫ್ರೆಂಡ್ಸ್ ಇರೋದಕ್ಕೆ ಇಲ್ಲಿ ಅಲ್ಲಿಂದ ಇಲ್ಲಿ ತನಕ ಬಂದರು. ಈ ನನ್ನ ಮಗ ಗಂಡು, ನನ್ನ ಮಗ ಬರಲಿಲ್ಲ. ಇವನು ಗಂಡು ನನ್ನ ಮಗ ಬರಲಿಲ್ಲ. ನಾನ್ ಬರಲ್ಲ, ನಾಳೆ ಬರ್ಬೇಕು ಮಚ್ಚ. ಬೇರೆ ಏನಾದ್ರು ಮಾಡಿ ಇಲ್ಲ, ಒಂದ್ ಏಟು ಮುಟ್ಟಿಲ್ಲ ಮಚ್ಚ. ಒಂದ್ ಏಟ್ ಕೈ ಕೊಡಿದ್ರು ಅಷ್ಟೇ. ಸ್ಕೂಲಲ್ಲಿ ಇನ್ಫಾರ್ಮೇಶನ್ ಮಚ್ಚ. ಅವ್ನು ಯಾರೋ ಅವ್ನು ಹುಡುಕ್ಬೇಕು ಮಚ್ಚ. ಅವ್ನು ಹುಡುಗನ ಯಾವ ಹುಡುಗ? ಅದೇ ಆ ಹುಡುಗ
ಅರವಿಂದ್ ಅಂತ ಒಂದು ಹುಡುಗ. ಅದಾಗ ರೂಮಲ್ಲಿ ಕುತ್ಕೊಬೇಕು ನಾನು ಇಲ್ಲ ಯಾಕೆ ನೀನ್ ಇರ್ಲಿಲ್ವಲ್ಲ? ನಡಿ ಬಂದೆ ಇದ್ದಿಲ್ಲ ಬಿಡಿದ್ರ ಚೆನ್ನಾಗಿ ಅದಕ್ಕೆ ಕಾಯ್ದಿದೆಯಲ್ಲ. ಖುಷಿ ಅಲ್ಲ ಈ ಜಾಗದಲ್ಲಿ ಹೇಳಿದ್ದ ಕಣಪ್ಪ ಈಗ ಹೊಡಿತಾರೆ ಹೋದ್ರಿ ಅಂತ. ಅದೇ ಜಾಗದಲ್ಲೇ ನಿಂತ್ಕೊಂಡು ಹೇಳ್ತಾರೆ. ಅವಾಗ್ಲೇ ಹೋಗ್ಬಿಟ್ಟಿದ್ರೆ ಇಷ್ಟೆಲ್ಲ ಸೀನೇ ಆಗ್ತಿರ್ಲಿಲ್ಲ. ನಿಜವಾಗ್ಲೂ ಮಾತಾಡ್ಬಿಟ್ಟು ಕಳ್ಸ್ಬಿಡ್ತಿದ್ರು. ಎಷ್ಟು ತಗೊಂಡು ಆಮೇಲೆ ಹೇಳ್ತೀನಿ ತಡಿ ಬರ್ತೀನಿ. ಅದೆಲ್ಲ ಪೋಸ್ಟ್ ಮಾಡ್ಬೇಕು, ಇವಾಗ ಹೊಡಿಯಲ್ಲ. ಗಾಡಿ ತಗೊಂಡ್ಬಂದ್ ಏನ್ ಬೇಜಾರಾಗಿದೆ ಅಂದ್ರೆ ಬರ್ಲಿಲ್ಲ ಅನ್ನೋದೇ. ನಮ್ಮಂತೆಲ್ಲ ಬಂದ್ಬಿಟ್ಟು ನನಗೂ ತಾಯಣೆ ನಮ್ಮ ಅಮ್ಮನೇ ಎಷ್ಟು ನೀನ್ ಬಂದ್ಬಿಟ್ಟಿದ್ರೆ ನಮ್ ತಾಯಣೆ ಖುಷಿ ಆಗ್ಬಿಡ್ತಿದ್ದೆ ನಾನು. ನೀನ್ ಬರ್ಲಿಲ್ಲ ಬರ್ಬೇಕಾದ್ರೆ ನಮ್ ಹೆಂಗೋ ಮಾತಾಡ್ತಿದ್ರು ಅವರು. ಸಾಕಾದಾಗೆ ಮಾತಾಡ್ಸ್ಬಿಟ್ಟು ಕಳ್ಸಿದ್ದು. ಹುಷಾರು ಕಣಪ್ಪ, ಇನ್ನೊಂದ್ಸಲ ಹುಷಾರು ಅಂದ್ಬಿಟ್ಟು ನಗ್ನಗ್ತಾ ಮಾತಾಡ್ಬಿಟ್ಟು. ಏನ್ ಗೊತ್ತಾ, ಇವಾಗ ಆಚೆ ಬಂದಿ ಅಂತ ಜೋಶಲ್ಲಿ ತಿಕ್ಕಲ್ಲ ಮಾತಾಡ್ಬೇಡ, ಆರಾಮಾಗಿ ಕುತ್ಕೋ. ನಮ್ಮ ಅಮ್ಮನೇ ಸೀರಿಯಸ್ಲಿ ಆದರ್ಶ ಇಲ್ಲ ಅಂದಿದ್ರೆ ನಮ್ ತಾಯಿ ತಿಕ್ಕನೆ ಹೊಡ್ಕೊಬಿಡೋದು ಅನ್ಕೋ. ಆದರ್ಶ ಆಗ್ಲೇ ಯಾವಾಗ ಗೋವಿಂದ ಸದ್ಯ ನಮ್ ಯೂಟ್ಯೂಬ್ ಬ್ಲಾಗ್ ಅಲ್ಲಿ ತೆಗ್ದೇನು ನೋಡಿಲ್ಲಪ್ಪ ಅವರು. ಅವ್ರು ಬರ್ಬೇಕಾರೆ ಏನ್ ಹೇಳಿದ್ರು ಹೇಳು, ವಿಡಿಯೋ ಮಾಡಿ ಹಾಕು ಬಿಡು, ಎಲ್ಲಾ ಕಡೆ ಎಲ್ರಿಗೂ ಹೇಳು, ನಿನ್ ಫ್ರೆಂಡ್ಸ್ಗೆಲ್ಲ ಹೇಳು, ನಿನ್ಗೆಲ್ಲ ಮಾಮೂಲಿ ಹುಷಾರಾಗಿ ನೋಡ್ಕೊಂಡು ವಿಡಿಯೋ ಮಾಡಕ್ ಹೇಳು ಎಲ್ಲಾರ್ನು ಅಂತ ಹೇಳಿದ್ರು. ಸರಿ ಮೇಡಮ್ ಆಯ್ತು ಮೇಡಮ್, ಇನ್ನೊಂದ್ಸಲ ಆತರ ಮಾಡಲ್ಲ ಮೇಡಮ್ ಅಂತ ಹೇಳ್ಬಿಟ್ಟು ವಾಪಸ್ ಬಂದೆ. ನಮ್ ತಾಯಣೆ ನಿಮ್ಮಂತ ಫ್ರೆಂಡ್ಸ್ ಪಡೆಯಕ್ಕೆ ನಮ್ಮ ಅಮ್ಮನೇ ಪುಣ್ಯ ಮಾಡಿದ್ದೆ ಅಲ್ಲ. ನಮ್ಮಂತವ್ರು ಹುಡುಕುದ್ರು ಅನ್ಬಿಟ್ಟು ನಮ್ಮನ್ನ ಬಿಟ್ಬಿಡ್ತೀರಾ ಗಾಂಡೋಗಳು. ಲೇ ಮಗ ಸುಮ್ಮನೆ ಹಿಂಗ್ ಮಾಡ. ಆದರ್ಶ ಬಂದ, ಜೀವ ನೋಡ್ ಬಂದ, ರಾಹುಲ್ ನೋಡ್ ಬಂದ, ಇವ್ ನೋಡ್ ಬಂದ. ಇವ್ನ್ ನಾನ್ ಬಂದೆ ಆಚೆ ಇದ್ನು ನಿಜ. ಹಂಗು ಅಲ್ಲ, ಕೇಳಿಸ್ಕೊ ನಾನು ಹೇಳೋದ್ ಕೇಳಿಸ್ಕೊಲ್ಲ ಅವಳ. ಅದ್ ಹೆಂಗಲ್ಲ ಬಂದೆ, ಬಂದ್ಬಿಟ್ಟು ಏನ್ ಮಾಡ್ದೆ, ಆಚೆ ಇದ್ದೆ, ಆದರ್ಶ ಕರ್ಕೊಂಡ್ ಬಂದ. ಸರಿ ಏನಿಗ್ ನಾನ್ ಒಳಗಡೆ ಹೋಗೋದು ಬಿಡು, ಹುಡ್ಗ ಕೇಸ್ಕೊಂಡ್ಬಂದಲ್ಲ, ನಾನು ಹೋಗ್ಬಿಟ್ಟು ಏನಿಗೆ ತಟ್ಟೆ ತಿಕ್ಕಾಕೊಡೋದು ಏನು ಮಾಡ್ಲಿಲ್ಲ. ಹುಷಾರಾಗಿ ಬಿಡು. ಬಂದ್ಬಿಟ್ಟೆ ವಾಪಸ್ಸು. ಬೇಡ ಬಿಡು, ಯಾಕೋ ಸೆಟ್ ಆಗಲ್ಲ ಪೊಲೀಸ್ವರ್ಗು, ನಮ್ಗೆ ಮೊದಲೇ ಆಗಲ್ಲ ಅಂದ್ಬಿಟ್ಟು ಸೀದಾ ವಾಪಸ್ ಬಂದ್ಬಿಟ್ಟೆ. ಸೀರಿಯಸ್ಲಿ ನಮ್ಮ ತಾಯಣೆ ಫ್ರೆಂಡ್ಸ್ ಇರೋದಕ್ಕೆ ಬಂದು ಸದ್ಯ ಅಮೌಂಟ್ ಕೊಟ್ಟು ಬಿಡ್ಸ್ಕೊಂಬಂದ್ರು. ನಮ್ಮ ತಾಯಣೆ ಗೊತ್ತಿರಲಿಲ್ಲ ಅಂದ್ರೆ ಅಲ್ಲೇ ಸ್ಟೇಷನ್ ಒಳಗೆ ಕುತ್ಕೊಳ್ಳೋದಿಲ್ಲ, ಹೋಗ್ಬೇಕಾಗೋದು ನಾನು ಎಲ್ಲಾದ್ರೂ ನಮ್ಮ ಉಣ್ಕೊಂಡು. ಈಗ ಏನಾಗಿಲ್ಲ, ಅಲಕ್ ಬುಲಕ್ಕಲ್ಲಿ ಹುಡುಗ ಆಚೆ ಬಂದಿದ್ದಾನೆ. ಹಿಂಗೆ ಸಪೋರ್ಟ್ ಮಾಡ್ರಿ ಹುಡುಗನ್ಗೆ, ಹಿಂಗೆ ಸಪೋರ್ಟ್. ಅಲ್ಕಾ ಕೆಲಸ ಮಾಡಕ್ ಮಾತ್ರ ಸಪೋರ್ಟ್ ಮಾಡಬೇಡ್ರಿ. ನಾನು ಆತರ ಏನು ಅಲ್ಕಾ ಕೆಲಸ ಮಾಡಿಲ್ಲ. ನಮ್ಗೆ ಗ್ರಾಚಾರ ಕೆಟ್ಟ ಏನಾಯ್ತು ಅದ್ರಲ್ಲಿ ಇವನು ಸರಿ ಇನ್ನೊಂದು ವಿಷಯ ಹೇಳೋದು ಮತ್ತೆ ಆ ವಿಡಿಯೋನ ಇವನು ಪೋಸ್ಟ್ ಮಾಡಿದ್ದ. ಹುಷಾರಾಗ್ಬಿಟ್ಟ ಡಿಲೀಟ್. ಇವರು ಏನ್ ಗೊತ್ತಾ ಗೈಸ್, ಒಳ್ಳೆ ಡಿ ಬಸ್ ದರ್ಶನ್ ತರ ನುಗ್ಗಿರೋದು. ಸ್ಕ್ರೀನ್ ಶಾಟ್ ಹೊಡ್ತಿರ್ತಾರೆ ಯಾವ್ದ್ರಿಂದ ಹೇಳು, ಯೂಟ್ಯೂಬ್ ಅಲ್ಲಿ ಸ್ಕ್ರೀನ್ ಶಾಟ್ ಹೊಡೆದು ಹಾಕಿರೋದು. ಹೋಗಿ ನಂದೇ ದೊಡ್ಡದು ಅಂತ ನುಗ್ಗಿ ಟಿಕಾ ಹೊಡ್ಸ್ಕೊಂಡ್ ಬಂದವ್ರು ಗೈಸ್. ಇನ್ನೊಂದ್ಸಲ ನೀವು ಅಷ್ಟೇ ನೋಡ್ಕೊಂಡು ವಿಡಿಯೋಗಳು ಮಾಡ್ರಿ. ಹಿಂದೆ ಮುಂದೆ ಯಾರು ಇರ್ತಾರ ಅಥವಾ ಈಗ ನೋಡ್ರಿ ಇಲ್ಲಿ ಕಪಲ್ಸ್ ಹೋಗ್ತಿದ್ದಾರೆ, ಅಲ್ಲಿ ಬರ್ತಿದಾರೆ ನೋಡ್ರಿ. ದೂರದಿಂದ ಕಾಣಿಸಲ್ಲ ಬಿಡು, ಆತರ ಕಪಲ್ಸ್ ಹೋಗ್ತಿರ್ತಾರೆ. ಈಗ ನಾನು ಆಯ್ತಪ್ಪ ಹಿಂಗ್ ಹಿಡಿದೀನಿ, ಹಿಂದ್ಗಡೆ ಯಾರು ಕಪಲ್ಸ್ ಬರ್ತಿರ್ತಾರೆ, ಏನ್ ಮಾಡಕ್ಕಾಗುತ್ತೆ? ಕಪಲ್ಸ್ ಕಪ್ಪಲಾಕ್ ಮುಚ್ಚಿ ಈಗ ಏನ್ ಮಾಡ್ಬಿಡಕ್ಕಾಗುತ್ತೆ? ಸ್ಕ್ರೀನ್ ಶಾಟ್ ಹೊಡ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ರೆ ಗ್ರಾಚಾರ ಕೆಟ್ಟ ಆಯ್ತು ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಸದ್ಯ ನನ್ನ ಪುಣ್ಯ ಏನು ದೊಡ್ಡದಾಗಿ ಏನು ಆಗಿಲ್ಲ. ಸೀರಿಯಸ್ಲಿ ಹೊರಗಡೆ ಬಂದೆ, ಏನು ಆಗೋದಲ್ಲ ಒಳ್ಳೇದಕ್ಕೆ. ಗೈಸ್ ನಮ್ಮ ತಾಯಣೆ ನಮ್ಮ ಆದರ್ಶ ಇರೋದ್ರಿಂದ ನಾನು ಆಚೆಗೆ ಬಂದೆ. ಖುಷಿ ಆಗುತ್ತೆ ಹೇಳ್ಕೊಳಕ್ಕೆ. ಇಲ್ಲ ಮಚ್ಚ, ಸೀರಿಯಸ್ ಆಗಿ ನಮ್ಮ ತಾಯಣೆ ಇಂಥ ನನ್ನ ಮಕ್ಳು ಜೊತೆಲಿ ಇರಬಾರ್ದು. ಫ್ರೆಂಡ್ಶಿಪ್ಪು ನಮ್ಮ ತಾಯಣೆ ಮಚ್ಚ, ಸೀರಿಯಸ್ಲಿ ಇಂಥ ಫ್ರೆಂಡ್ನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೆ. ಕಷ್ಟ ಅಂದ ತಕ್ಷಣ ಓಡ್ ಬಂದು ದುಡ್ಡು ಅರೇಂಜ್ ಮಾಡಿ ಕೊಟ್ಟವನೆ. ನಿಮ್ಮ ಲೈಫಲ್ಲಿ ಈ ಥರ ಫ್ರೆಂಡ್ ಇರ್ತಾನೆ. ನನಗೂ ಫ್ರೆಂಡ್ ಸಿಕ್ಕಾಬಿಟ್ಟೆ. ನಮ್ಮ ತಾಯಣೆ ಹೋಗಿ ಒಬ್ಬೊಬ್ರು ವ್ಯಾಲ್ಯೂ ಗೊತ್ತಿರಲ್ಲ ಮಚ್ಚ. ನಾವು ಗೊತ್ತಿಲ್ಲದೇನೆ ಏನೇನೋ ಮಾತಾಡ್ಬಿಡ್ತೀವಿ. ಒಂದು ಟೈಮ್ ಅಂತ ಬರುತ್ತೆ ಎಲ್ಲರ ಬಗ್ಗೆ ತಿಳ್ಕೊಳ್ಳೋ ಅಂಥ ಟೈಮು. ಅಂಥ ಟೈಮಲ್ಲಿ ತಿಳ್ಕೊಳ್ಳೋ ಅಂಥ ಪರ್ಸನ್ ತಿಳಿಸ್ಬಿಟ್ಟ. ಇವನ ಬಗ್ಗೆ ತಿಳ್ಕೊಬೇಕಿದ್ದು ತಿಳ್ಕೊಂಬಿಟ್ಟೆ. ಲವ್ ಯು ಸೋ ಮಚ್. ನೀವು ವಿಡಿಯೋನ ಹುಷಾರಾಗಿ ನೋಡ್ಕೊಂಡು ಮಾಡ್ರಿ, ಆರಾಮಾಗಿ ನೋಡ್ಕೊಂಡು ಮಾಡ್ರಿ, ನಂತರ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಹಿಂದೆ ಮುಂದೆ ಯಾರು ಇದಾರೆ ಅಂತ ನೋಡ್ಕೊಂಡು ವಿಡಿಯೋ ಮಾಡ್ರಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಅಜಯ್ ಸೈನಿಂಗ್ ಆಫ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಗೈಸ್, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಿಂಗೆ ನಿಮ್ಮ ಆಶೀರ್ವಾದ ಇರಲಿ. ಇದು ಆಗೋದೆಲ್ಲ ಒಳ್ಳೇದಕ್ಕೆ ಆಗಿದ್ದಾಯ್ತು. ಹಂಗೆ ಅಂದ್ಬಿಟ್ಟು ಬಿಟ್ಕೊಡೋ ಅಂತ ಮಾತೇ ಇಲ್ಲ, ಬಿಟ್ಕೊಡೋದು ಇಲ್ಲ. ಇನ್ಮೇಲಿಂದ ಏನಾದರೂ ಮಾಡ್ತೀನಿ. ಪುಷ್ಪ ತಗ್ಗದೇ ಇಲ್ಲ ಸದ್ಯ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಲವ್ ಯು ಆಲ್. ಅಜಯ್ ಸೈನಿಂಗ್ ಆಫ್. ಬಾಯ್.